ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬಾಳಿ ಮನುಷ್ಯನಾಗಿ ಸಾಯುವುದು ಸರ್ವ ಸಾಮಾನ್ಯವಾಗಿದೆ. ಆದರೆ ಇದಕ್ಕಿಂತನೂ ನಾವು ವಿಶೇಷವಾಗಿ ಬದುಕುವುದನ್ನ ಕಲಿಬೇಕು. ಯಾವಾಗಲೂ ಮಾನವನಾಗಿ ಬಾಳೋದಕ್ಕಿಂತನೂ ಮಹಾಮಾನವನಾಗಿ ಮಹಾಮಾನವನಿಂದ ದೈವಿ ಮಾನವನಾಗಿ ನಾವು ಬದುಕನ್ನ ಮಾಡೋದನ್ನ ಕಲಿಬೇಕು. ಇಂತಹ ಬದುಕನ್ನ ನಾವು ಮಾಡಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಅವಗುಣಗಳನ್ನ ಕಳ್ಕೊಂಡು ದೈವಿ ಗುಣಗಳನ್ನ ಸದ್ಗುಣಗಳನ್ನ ಅಳವಡಿಸ್ಕೋಬೇಕು ಅಂತ ಶರಣರು ನಮಗೆ ತಿಳಿಸ್ತಾರೆ. ಅದಕ್ಕೆ ಗುರು ಬಸವಣ್ಣವ್ರ ಒಂದ್ ಕಡೆ ತಿಳಿಸ್ತಾರೆ, ಮಾಡಿದೇನೆಂಬುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಅಂತ ಹೇಳ್ತಾರೆ. ಅಂದ್ರೆ ಮೊಟ್ಟ ಮೊದಲು ಹುಟ್ಟಿನಿಂದ ಪ್ರತಿಯೊಂದು ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವಂತಹ ಮನುಷ್ಯನವರೆಗೂ ನಮಗೆ ಮೂಲಭೂತವಾಗಿ ಅಹಂಕಾರ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಈ ಅಹಂಕಾರ ಮಹಾತ್ಮರಲ್ಲಾಗಿರ್ಬೋದು, ಲೌಕಿಕರಲ್ಲಾಗಿರ್ಬೋದು, ಅಲೌಕಿಕ ಯಾವುದೇ ಒಂದು ವ್ಯಕ್ತಿಯಲ್ಲೂ ಸಹ ಇರುತ್ತೆ. ಅಂಥದ್ರಲ್ಲಿ ಈ ಅಹಂಕಾರವನ್ನ ನಾವು ನೋಡ್ತಾ ಹೋದಾಗ 3 ರೀತಿಯಲ್ಲಿರ್ತಕ್ಕಂತಹ ಅಹಂಕಾರವನ್ನ ನಾವು ನೋಡ್ತೀವಿ. ಅಂದ್ರೆ ಒಂದು ತಾಮಸ ಅಹಂಕಾರ, ರಾಜಸ ಅಹಂಕಾರ, ಇನ್ನೊಂದು ಸಾತ್ವಿಕ ಅಹಂಕಾರ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರಲ್ಲೂ ಅಹಂಕಾರ ಅನ್ನೋದಿರುತ್ತೆ. ಇಂಥ ಅಹಂಕಾರವನ್ನ ಮೊಟ್ಟ ಮೊದಲು ನಾವು ಕಳ್ಕೋಬೇಕು ಅಂತ ಹೇಳ್ತಾರೆ. ಇಂತಹ ಅಹಂಕಾರ ನಾವು ಕಳ್ಕೋಬೇಕು ಅಂದ್ರೆ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಶರಣರ ಚಿಂತನೆಯ ವಚನಗಳನ್ನ ಕೇಳೋದ್ರ ಮೂಲಕ, ಅಳವಡಿಸ್ಕೊಳ್ಳೋದ್ರ ಮೂಲಕ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೆ 12ನೇ ಶತಮಾನದಲ್ಲಿರ್ತಕ್ಕಂತಹ ಜೇಡರ ದಾಸಿಮಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ, ಕರಿಯನಿತ್ತಡೆ ಒಲ್ಲೆ ಸಿರಿಯನೆತ್ತಡೆ ಒಲ್ಲೆ ಇರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದ್ರೆ ನಾವು ಕರಿ ಅಂತ ಅಂದ್ರೆ ಆನೆ ಹಿಂದಿನ ಕಾಲದಲ್ಲಿ ತುಂಬವಾಗಿ ಒಂದು ಮದ ಅಧಿಕಾರದ ಸಂಕೇತವಾಗಿ ಆನೆಯನ್ನ ಬಳಸ್ತಾ ಇದ್ರು, ಕುದುರೆಗಳನ್ನ ಬಳಸ್ತಾ ಇದ್ರು. ಯಾರು ಕುದುರೆ ಆನೆ ಇದೆಲ್ಲ ಇಟ್ಕೊಳ್ತಾರ ಇವ್ರನ್ನೆಲ್ಲ ತುಂಬಾ ಶ್ರೀಮಂತರು ಅಂತ ಇದ್ರು. ಈಗ ಕಾರ್ ಇದ್ದವರು, ಬಂಗ್ಲೆ ಇದ್ದವರು ಹೇಗೆ ನಾವು ಶ್ರೀಮಂತರು ಅಂತ ಪರಿಗಣಿಸ್ತೀವಲ್ಲ ಹಾಗೆ. ಆದ್ರೆ ಪರಮಾತ್ಮ ನನಗೇನಾದ್ರೂ ನೀನು ಪ್ರತ್ಯಕ್ಷನಾಗಿ ಆನೆ ಕೊಡ್ತೀನಿ, ಕುದುರೆ ಕೊಡ್ತೀನಿ, ಏನ್ ಕೊಡ್ತೀನಿ ಅಂತ ಅಂದ್ರು ನನ್ಗೆ ಇದು ಯಾವುದು ಬೇಡ. ನನಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ನಮಗೆ ಏನ್ ಬೇಕು ಅಂತಂದ್ರೆ ಪರಮಾತ್ಮನ ಸುಳ್ನುಡಿ ಅಂತ ಹೇಳ್ತಾರೆ. ಅಂದ್ರೆ ಶರಣರ ಒಂದು ನುಡಿ. ಯಾಕೆ ಅಂತಂದ್ರೆ ನಮ್ಮನ್ನ ನಾವು ವಿಕಾಸ ಮಾಡ್ಕೋಬೇಕು ಅಂತಂದ್ರೆ ಯಾವಾಗ್ಲೂ ನಾವು ಇವಾಗ ಹೇಗೆ ನಾವು ಅವ್ರ ಜೊತೆಗೆ ಇರೋದು ಅಂದ್ರೆ ಅವರ ವಚನಗಳನ್ನ, ಅವರ ಚಿಂತನೆಗಳನ್ನ ನಾವು ಕೇಳ್ತಾ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ತಾ ಇದ್ದಾಗ ಮಾತ್ರ ನಾವು ಅವರ ಜೊತೆಯಲ್ಲಿ ಇದ್ದಂಗಾಗುತ್ತೆ. ಅದಕ್ಕೆ ನಾವು ಪರಮಾತ್ಮನ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನ ನಾವು ಸಾಧಿಸ್ಬೇಕು ಅಂತಂದ್ರೆ ಮೊಟ್ಟ ಮೊದಲನಾಗಿ ನಮಗೆ ನಮ್ಮಲ್ಲಿರ್ತಕ್ಕಂತಹ ಅಹಂಕಾರವನ್ನ ಕಳ್ಕೋಬೇಕಾಗುತ್ತೆ. ಇಂತಹ ಅಹಂಕಾರವನ್ನ ಕಳ್ಕೊಂಡಾಗ ಮಾತ್ರ ನಮಗೆ ಪರಮಾತ್ಮನ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಳ್ಕೊಂಡ ನಂತರ ನಾವು ಹೇಗೆ ಪರಮಾತ್ಮನಲ್ಲಿ, ಅಕ್ಕ ಮಹಾದೇವಿ ತಾಯಿ ಅವ್ರು ಹೇಳ್ತಾರೆ, ಪರಮಾತ್ಮನಲ್ಲಿ ಶರಣಾಗತಿ ಮತ್ತು ಶ್ರದ್ಧೆ, ಸಂಪೂರ್ಣವಾಗಿ ಪರಮಾತ್ಮನಿಗೆ ನಮ್ಮನ್ನ ನಾವು ಅರ್ಪಣೆ ಮಾಡ್ಕೋಬೇಕು. ಹೇಗೆ ನಾವು ಅರ್ಪಣೆ ಮಾಡ್ಕೋಬೇಕು ಅಂದ್ರೆ ಅಕ್ಕ ಹೇಳ್ತಾರೆ ಒಂದ್ ಕಡೆ, ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ನೀ ಆಡಿಸಿದಂತೆ ನಾ ಆಡುವೆನಯ್ಯ ಚೆನ್ನ ಮಲ್ಲಿಕಾರ್ಜುನ ಸಾಕೆಂಬನಕ್ಕ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ನಾವು ಸಂಪೂರ್ಣ ಪರಮಾತ್ಮನಿಗೆ ಶರಣಾಗತಿ ಆದಾಗ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಹಾಲಲ್ಲಾದರೂ ಹಾಕು,
ನೀರಲ್ಲಾದರೂ ಹಾಕು. ಪರಮಾತ್ಮನಿಗೆ ನಾವು ಶರಣಾಗತಿ ಹೊಂದಿದಾಗ ಪರಮಾತ್ಮ ಹಾಲಲ್ಲಾದ್ರೂ ಹಾಕ್ಲಿ, ನೀರಲ್ಲಾದ್ರೂ ಹಾಕ್ಲಿ, ಸಂಪೂರ್ಣ ನಮಗೆ ಶ್ರದ್ಧೆ ಅನ್ನೋದು ಅಳವಡ್ಬೇಕು. ಅಂದ್ರೆ ಪರಮಾತ್ಮ ದೇವನೊಬ್ಬನೇ ತಂದೆ, ದೇವರೊಬ್ಬರೇ ನಮಗಿರೋದು. ತುಂಬಾ ನಾವು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇರ್ತೀವಿ, ತುಂಬಾ ದೇವರ ಬಗ್ಗೆ ನಮಗೆ ತುಂಬಾ ಗೊಂದಲಗಳು ಇರುತ್ತೆ. 33 ಕೋಟಿ ದೇವತೆಗಳನ್ನ ನಾವು ಹೆಸರಿಸ್ತಾ ಇರ್ತೀವಿ. ಆದ್ರೆ ಈ ಸೃಷ್ಟಿಯನ್ನ, ಈ ಜಗತ್ತನ್ನ ಸೃಷ್ಟಿ ಮಾಡಿದಂತಹ ನಿರಾಕಾರ, ನಿರ್ಗುಣ, ನಿರಂಜನ, ಸತ್ ಚಿತ್ ಆನಂದ, ನಿತ್ಯ ಪರಿಪೂರ್ಣ ಪರಮಾತ್ಮನ ಬಗ್ಗೆ ನಾವು ನಂಬಿಕೆ ಇಡಬೇಕು ಅಂತ ಹೇಳ್ತೀವಿ. ಏನೇ ಬರ್ಲಿ ಪರಮಾತ್ಮನನ್ನ ನಾವು ನಂಬಿದೀವಿ. ಪರಮಾತ್ಮ ನಮಗೆ ಏನ್ ಮಾಡಿದ್ರು ಇದು ಅವನ ಒಂದು ಇದು ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ನಾವು ಪರಮಾತ್ಮನ ಇದ್ರಂತೆನೆ, ಅವನ ಅಣತೆಯಂತೆನೆ ನಾವು ಬಾಳ್ಲಿಕ್ಕೆ ಸಾಧ್ಯ ವಿನಃ ನಾವೆಷ್ಟೇ ಅನ್ಕೊಂಡ್ರು ನಾವು ಹಾಗಿರ್ಬೇಕು, ನಾವ್ ಹೀಗಿರ್ಬೇಕು ಅಂತ ಎಲ್ಲ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಅನ್ಕೊಂಡು ಮಾಡುವಂಥದ್ದು ಸಾಧನೆ. ಆ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಉರಿ ಬರಲಿ, ಸಿರಿ ಬರಲಿ, ಎಲ್ಲವೂ ಪರಮಾತ್ಮನ ನಿನ್ನ ಕೃಪೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಶರಣಾಗತಿ ಆಗ್ಬೇಕು. ಯಾಕೆಂದ್ರೆ ಶರಣಾಗತಿ ಆಗ್ತಾ ಆಗ್ತಾ ಹೋದಾಗ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ವಿನಯತೆ, ವಿಧೇಯತೆ ಎನ್ನುವ ಸದ್ಗುಣಗಳು ಅಳವಡ್ತವೆ. ಸದ್ಗುಣಗಳ ಅಳವಡದೆ ನಾವು ಎಷ್ಟೇ ಒಂದು ಏನು ಪ್ರವಚನ ಮಾಡ್ಬೋದು, ವಚನಗಳನ್ನ ಹಾಡ್ಬೋದು, ಏನೇ ಮಾಡಿದ್ರು ಸಹ ನನ್ನಲ್ಲಿ ನಾನು ಪರಿವರ್ತನೆ ಆಗುವಂತಹ ಲಕ್ಷಣಗಳನ್ನ ನಾವು ಅಳವಡಿಸ್ಕೊಳ್ಲಿಲ್ಲ ಅಂದ್ರೆ ಪರಮಾತ್ಮನ ಒಲುಮೆ ಸಾಧ್ಯನೆ ಖಂಡಿತ ನಮಗೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಬಸವಣ್ಣವ್ರು ಹೇಳಿದ ಅಂತರಂಗ ಬಹಿರಂಗ ಒಂದೇ ಆಗಿರ್ಬೇಕು ಅಂತ ಹೇಳ್ತಾರೆ. ಎಷ್ಟು ಸಾಧ್ಯನೋ ಪ್ರತಿನಿತ್ಯ ನಮಗೆ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ನಾವು ಪರಮಾತ್ಮನ ನಿಯಮದಂತೆ, ಪರಮಾತ್ಮನ ಗುಣಗಳು ಹೇಗಿದಾವೆ, ಪರಮಾತ್ಮನ ಗುಣ ಏನಪ್ಪಾ ಅಂದ್ರೆ ಕರುಣೆ, ಪ್ರೀತಿ, ಶಾಂತಿ, ಆನಂದ, ಇಂತಹ ಒಂದು ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂತ ಹೋದಾಗ ನಮಗೆ ಬಸವಣ್ಣವ್ರು ಹೇಳುವಂತೆ ಎನ್ನ ವಾಮಕ್ಷೇಮ ನಿಮ್ಮ ದಯ, ಎನ್ನ ಮಾನಾಪಮಾನ ನಿಮ್ಮ ದಯ, ಎನ್ನ ಹಾನಿವೃದ್ಧಿ ನಿಮ್ಮ ದಯ, ಕೂಡಲ ಸಂಗಮ ದೇವ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅಯ್ಯ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ನಾನು ಪರಮಾತ್ಮನಿಗೆ ಅರ್ಪಣೆ ಆದಾಗ, ಪರಮಾತ್ಮನಿಗೆ ಅರ್ಪಣೆ ಆದಾಗ ಒಳ್ಳೇದು ಕೆಟ್ಟದು ವಾಮಕ್ಷೇಮ ಪರಮಾತ್ಮಂದೇ. ಅದು ನನಗೆ ಒಳ್ಳೇದಾದ್ರೂ ಅವನ ಪ್ರಕಾರವಾಗಿ ಆಗ್ತಾ ಇರುತ್ತೆ, ಕೆಟ್ಟದ್ದಾದ್ರೂ ಅದೇ ರೀತಿಯಾಗಿ ಆಗುತ್ತೆ. ಅದಕ್ಕೆ ಎನ್ನ ಮಾನ ಅಪಮಾನ ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆಯನ್ನ ನಾವು ಮಾಡ್ಬೇಕು. ಆ ರೀತಿಯಾಗಿ ಸಂಪೂರ್ಣವಾಗಿ ನಾವು ಶರಣಾಗತಿ ಆಗುವ ಮನೋಭಾವವನ್ನ ಬೆಳೆಸ್ಕೋಬೇಕು. ಅದು ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನ ಕಳೆದುಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಇಂಥ ಅವಗುಣಗಳನ್ನ ನಾವು ಕಳ್ಕೋಬೇಕು ಅಂತಂದಾಗ ಶಿವಯೋಗವನ್ನ ನಾವು ಮಾಡ್ಬೇಕು, ಧ್ಯಾನವನ್ನ ಮಾಡ್ಬೇಕು, ಜಪವನ್ನ ಮಾಡ್ತಾ ಹೋಗ್ಬೇಕು. ಎಷ್ಟು ನಾವು ಮಾಡ್ತಾ ನಾವು ತುಂಬಾ ಜಾಸ್ತಿ ಮಾಡ್ತಾ ಇದೀವಿ ಅಂತ ನಮಗೆ ಅನಿಸ್ಬೋದು. ಅಷ್ಟು ಜಾಸ್ತಿ ಮಾಡಿದಾಗ ಒಂದು ಕಣದಷ್ಟಾದ್ರೂ ನಮ್ಮಲ್ಲಿರ್ತಕ್ಕಂತಹ ಅವಗುಣಗಳನ್ನ ನಾವು ಕಳ್ಕೊಳಕ್ ಸಾಧ್ಯ ಆಗುತ್ತೆ. ಇಂತಹ ಅವಗುಣಗಳನ್ನ ಕಳ್ಕೊಂಡು ಸದ್ಗುಣಗಳನ್ನ ಬೆಳೆಸ್ಕೊಂಡು ನಾವು ಪರಮಾತ್ಮನಲ್ಲಿ ಶರಣಾಗತರಾಗೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ.